एक एव परब्रह्म परमात्मा दिगम्बरः स्वयमेव गुरुः साक्षात् सुब्रायः पातु नः सदा। दत्तात्रेयो महायोगी भगवान् भूतभावनः चतुर्भुजो महाविष्णुः योगसाम्राज्यदीक्षितः कारुण्यमूर्तिं कमनीयरूपं दिगम्बरं योगिगणैः सुपूज्यं स्वभक्तरक्षार्थकृतावतारं सुब्रायराजं शरणं प्रपद्ये। श्रीपादराजं शरणं प्रपद्ये। ಶ್ರೀ ಗುರುಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿ 49ನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಬರುವ ವಿಷಯ ಊರ ಹತ್ತರವಿರುವ ತೀರ್ಥಗಳಾರೆರಡ ತೋರಿಸುತ್ತಲದ ವಿಸ್ತಾರ ಪೂರ್ವಕ ಮಹಿಮೆಯನು ಪೇಳಿದನು ಗುರುವರನು. ಅಧ್ಯಾಯ ಪ್ರಾರಂಭ. ಧರೆಯೊಳಿಹ ತೀರ್ಥಗಳಿಗೆಲ್ಲರೂ ದುರಿತ ಪರಿಹಾರಾರ್ಥ ಪೋಪರು ದುರಿತ ರಾಶಿಯ ತೊಳೆಯುವರು ತೀರ್ಥದಲ್ಲಿ ತಾಮಿಂದು. ಪರಮ ಪಾವನ ತೀರ್ಥವೃಂದವು ಗುರುಚರಣದಲ್ಲಿ ಬಂದು ಸೇವಿಸಿ ದುರಿತ ರಾಶಿಯ ತೊಳೆಯುವರು ಗುರುಚರಣವೇ ತೀರ್ಥ. ಚರಣ ಕೆರಗುತ ಸಿದ್ಧ ಮುನಿವರ ಗರುಹಿದನು ಕೇಳ್ನಾಮಧಾರಕ ಗುರುವು ತ್ರೈಮೂರುತಿಗಳೆಂದೇ ಪೇಳ್ದೆ ನೀನೆನಗೆ. ಧರಣಿಯೊಳಗಿಹ ಸರ್ವತೀರ್ಥವ ತೊರೆದು ಶ್ರೀ ಗುರುವರನು ಗಾಣಗಪುರದಿ ನಿಂತಿಹ ಕಾರಣವ ನೀನನಹು ನನಗೆಂದ. ಗಾಣಗಾಪುರ ಪುಣ್ಯ ಪಾವನ ಸ್ಥಾನ ಮಹಿಮೆಯ ಹೇಳೆನಲು ಬಹು ಸಾನುರಾಗದಿ ಸಿದ್ಧ ನುಡಿದನು ನಾಮಧಾರಕಗೆ. ಕ್ಷೋಣಿಯಲಿ ಕೇಳ್ನಾಮಧಾರಕ ಗಾಣಗಾಪುರ ವರವು ಗುರುವಿನ ಸ್ಥಾನವಾದುದರಿಂದ ಮಹಿಮೆಯ ಪಾರವರ್ಧಿಸಿತು. ಗುರುವು ದೀಪಾವಳಿಯ ಪರ್ವಣಿಗಿರದೆ ಶಿಷ್ಯರ ಕರೆದು ಪೇಳಿದ ನಿರುವುದೈ ಬಹುಪುಣ್ಯ ತ್ರಿಸ್ಥಳ ಸ್ಥಾನ ಮಾಡಿದರೆ. ವರಪ್ರಯಾಗವು ಗಯೆಯು ಕಾಶೀಪುರವು ಕೇಳಿ 3 ಸ್ಥಾನಕ್ಕೆ ತೆರಳಿ ಯಾತ್ರೆಯ ಮಾಳ್ಪೆವೆಂದನು ನಗುತ ಗುರುರಾಯ. ಗುರುವರನ ಮನದಿಂಗಿತವ ತಾವರಿಯದೆಲ್ಲರೂ ಸಮ್ಮತಿಸಿದರು. ಗುರುವು ನಸು ನಗುತೆಂದನವರಿಗೆ ಮರಳಿ ಮೋದದಲ್ಲಿ. ಭರದಿ ಸಾಯಾಸದಲ್ಲಿ ತ್ರಿಸ್ಥಳ ಕಿರದೆ ಹೋಗುವುದೇನು ಕಾರಣವಿರುವ ಈ ಸ್ಥಾನಗಳು ಗಾಣಗಪುರ ಸಮೀಪದಲ್ಲಿ. ನಡೆಯಿರೀಗಲೇ ಸ್ನಾನ ತೀರಿಸು ತೊಡನೆ ತ್ರಿಸ್ಥಳ ಸ್ನಾನ ಪುಣ್ಯವ ಕೊಡುವೆ ನಿಮಗೆಂದೆನುತ ಪೇಳ್ದನು ಶ್ರೀ ಗುರುವು ಮುದದಿ. ನಡೆದನ ಗುರು ತನ್ನ ಶಿಷ್ಯರ ಗಡಣ ಸಹಿತವೇ ಭರದಿ ಸಂಗಮದೆಡೆಗೆ ಭೀಮಾ ಅಮರ ಜಯ ಸಂಗಮಕ್ಕೆ ನಲಿವಿನಲಿ. ನೋಡಿರೈ ಷಟ್ಕುಳದಿ ಸ್ನಾನವ ಮಾಡಿದರೆ ಪೋಲ್ವುದು ಪ್ರಯಾಗಕ್ಕೆ. ನೋಡಿರಿ ಸಂಗಮದ ಮಹಿಮೆಯ ಪಾರವಾಗಿಹುದು. ಕೂಡಿಹುದು ಭೀಮಾ ನದಿಯಲಿದು ರೂಢಿಯಲಿ ಅಮರಜಯು ಸಂಗಮ. ನೋಡಿದರೆ ದಕ್ಷಿಣದ ಗಂಗಾ ಯಮುನೆ ಎನಿಸುವುದು. ನದಿಯು ಭೀಮಾ ಪುಣ್ಯ ಪಾವನವದರೊಳಗೆ ಉತ್ತರ ಪ್ರವಾಹಿಯು ಅಧಿಕ ಪಾವನ 100 ಮಡಿ ಫಲ ಕಾಶಿಯಿಂದಧಿಕ.
ಇದರೊಳಗೆ ತೀರ್ಥಗಳು ಎಂಟಿಹವಿದರ ಮಹಿಮೆಯ ಪಾರವಿರುವುದು ಮುದದಿ ಪೇಳುವೆನೆಲ್ಲ ಮಹಿಮೆಯ ಕೇಳಿರಾರದದೇ. ಗುರುವಚನವನು ಕೇಳಿ ಶಿಷ್ಯರು ತಿರುಗಿ ಭಿನ್ನೈಸಿದರು ಗುರುವಿಗೆ, ಕರುಣದಿಂದಲಿ ಪೇಳು ಹುಟ್ಟಿದುದೆಂತದೀನದಿಯೋ. ಕರೆವಿರೇಕಿ ನದಿಯರ ಮರಜೆ ಗುರುವೆ ಇದರಾಖ್ಯಾನವನು ಎಮ ಗರುಹಬೇಕೆಂದವರು ಕೇಳಲು ಪೇಳ್ದನಾ ಗುರು. ಧರೆಯೊಳಗೆ ವಿಖ್ಯಾತ ಜಾಲಂಧರ ನಿಶಾಚರನೋರ್ವನಿದ್ದನು, ಸುರರ ಗೆದ್ದನು ಸುರಪುರವ ವಶ ಮಾಡಿದನು ಬಳಿಕ. ಸುರ ನಿಶಾಚರರೊಳಗೆ ಯುದ್ಧವು ಭರದೊಳಾಯಿತು, ಸುರರು ಸತ್ತರು. ಸುರಪತಿಯು ಹರನೊಡನೆ ದೂರಿದನ ಸುರನು ಪಟಳವ. ಹರನೆ ಕೇಳೈ ದೈತ್ಯವೃಂದವು ಸುರರನೆಲ್ಲರ ಕೊಂದು ಬಿಡುವುದು, ಧರಣಿಯಲಿ ಕೇಳ್ದೈತ್ಯ ರಕ್ತದ ಬಿಂದು ಬಿದ್ದೊಡನೆ. ಭರದಿ ಬಿಂದುವಿಗೊಬ್ಬರಕ್ಕಸ ಬರುವ ಜನ್ಮಕ್ಕೆ ನಮ್ಮ ಸುರರಿಗೆ, ಮರಣವಲ್ಲದೆ ಬೇರೆ ಗತಿಯಿಲ್ಲೇನ ಮಾಡುವುದು. ಮೂರು ಲೋಕದೊಳೆಲ್ಲ ದೈತ್ಯರೆ ಸೇರಿಹರು ಸುರವೃಂದವನು, ಸಂಹಾರ ಮಾಡುವರೇನ ಹೇಳಲಿ ಎನಲು ಸುರಪತಿಯೋ. ಮಾರಹರ ನೀ ನುಡಿಯ ಕೇಳುತ್ತ ಭಾರಿ ಕೋಪವ ತಾಳಿ ನಂದಿಯ ಏರಿ ಹೊರಟನು ದೈತ್ಯ ಕುಲ ವಿಧ್ವಂಸ ಮಾಡುವರೇ. ಇಂದು ಮೌಳಿಯ ಕೇಳು ರಾಕ್ಷಸ ವೃಂದ ಯಮಪುರ ಕಟ್ಟಿದಿವಿಜರ ವೃಂದ ಜೀವಿಸಬೇಕು ಈ ಪರಿ ಮಾಡುಪಾಯವನು ಎಂದು ಭಿನ್ನೈಸಿದನು ಹರನಿಂಗಿಂದ್ರಹರನಹುದೆಂದು ಮನದಲ್ಲಿ ಚಂದದಿಂ ಸಂಜೀವನೋದಕ ವಿತ್ತನಾಹರನು. ತಂದು ಸಂಜೀವನವ ಪ್ರೋಕ್ಷಿಸಲಿಂದ್ರರಮರರ ಮೇಲೆ ದೈತ್ಯರು ಕೊಂದ ಸುರವರರೆಲ್ಲ ನಡೆದರು ಎದ್ದು ಸ್ವರ್ಗಕ್ಕೆ. ಹಿಂದುಳಿದ ಪೀಯೂಷವನು ದೇವೇಂದ್ರ ಸಗ್ಗಕ್ಕೊಯ್ದ ಕಾಲ್ವದೆ, ಬಿಂದುಗಳು ಭೂಮಿಯಲ್ಲಿ ಬಿದ್ದು ಪ್ರವಾಹವಾಯಿತಿದು. ಇದುವೆ ಸಂಜೀವಿನಿ ನದಿಯು ಮೇಣಿದಕ್ಕೆ ಹೆಸರಿಹುದಮರ ಜಾನದಿ, ಇದುವೆ ಅದರೆಂ ಗುಪ್ತ ರೂಪದಿ ಖ್ಯಾತಿ ಹೊಂದಿದಳು. ಇದರೊಳಗೆ ಸ್ನಾನವನ್ನು ಮಾಡಲು ಹೆದರದಿರುವರು ಕಾಲ ಮೃತ್ಯುವ, ಹೆದರಿಕೆಯು ಮೇಣುಂಟೆಯವರಿಗೆ ಕಾಲ ಮೃತ್ಯುವಿನ. ವರುಷ ನೂರಾಯುಷ್ಯ ಬರುವುದು ಬರದು ರೋಗಾದಿಗಳ ಪೀಡೆಯು, ದುರಿತ ಬ್ರಾಹ್ಮಣ ಕೊಲೆಯ ಸಂಹರಿಸುವುದು ತತ್ಕಾಲ. ಇರುವುದಿದು ಸಂಜೀವನಿ ನದಿ ತಿರುಗಿ ಭೀಮಾ ನದಿಗೆ ಕೂಡಲು, ಮೆರೆವುದಿದುವೆ ಪ್ರಯಾಗ ಕೇಳು ತ್ರಿವೇಣಿ ಸಂಗಮವು. ಕಾರ್ತಿಕದಿ ಮಾಘದಲ್ಲಿ ಸ್ನಾನವ ಭಕ್ತಿಪೂರ್ವಕ ಮಾಡುವವರಿಗೆ ಪ್ರಾಪ್ತಿಯಹುದಿಹ ಪರದ ಸೌಖ್ಯವು ಮೋಕ್ಷ ಸ್ನಾನವಿದು. ಮತ್ತೆ ಗ್ರಹಣದ ಪರ್ವಕಾಲದಿ ಮತ್ತೆ ಹರಿದಿನ ಸಂಕ್ರಮಣದಲ್ಲಿ ವಿಸ್ತರಿಸೆ ಸ್ನಾನವನು ಮೇಣವ ವಾಸ್ಯ ದಿವಸದಲ್ಲಿ. ಫಲವನಂತವು ಬರುವುದರಿಂ ತಿಳಿಯೆ ಪ್ರತಿದಿನ ಸ್ನಾನ ಮಾಡಲು, ತಳೆಯು ಪೂರ್ಣಾಯುಷ್ಯ ಲಕ್ಷ್ಮೀ ಸುಖವನುಣ್ಣುವರು. ತೊಳೆದು ಹೋಗುವುದೆಲ್ಲ ಪಾಪಗಳು ಸದಾ ಸ್ನಾನವನು ಮಾಡಲು, ಕಲಿಯ ಬಾಧೆಯು ತಟ್ಟದಿವರಿಗ ಶಕ್ಯ ವರ್ಣಿಸಲು. ಇಂತು ಸಂಗಮ ಮಹಿಮೆ ಇರುವುದನಂತ ಮುಂದಿನ ನೀರ್ಥ ಮಹಿಮೆಯ ಸಂತಸದಿನ ಪೇಳ್ವೆನೆಲ್ಲರೂ ಕೇಳುವುದು ಮುದದಿ. ಮುಂತಿರುವುದಶ್ವತ್ಥ ವೃಕ್ಷವು ನಿಂತು ಛಾಯಾಶ್ರಮದಿ ಸ್ನಾನವ ಸಂತಸದಿ ಮಾಡಲ್ಕೆ ಕಾಯದ ಕಾಂತಿ ವರ್ಧಿಪುದು.
ತೋರುತ್ತಿದೆಯಶ್ವತ್ಥಮನದಿ ವಿಚಾರ ಮಾಡಲು ಕಲ್ಪವೃಕ್ಷವೇ ಧಾರುಣಿಯೊಳಿದು ಕೊಡುವುದೈ ಕಾಮಿತವನೆಲ್ಲವನು. ಕಾರಣದೊಳಿ ತೀರ್ಥ ನಿರುಪಮ ಯಾರು ಸೇವಿಪರಿದನು ತಮ್ಮ ಮನೋರಥವು ಕೈಗೂಡುವುದು ಕೇಳಿದಕ್ಕೆ ಸಂಶಯವೇ. ಗುರುತು ಹೇಳುವೆನೊಂದು ಗೋಪ್ಯವು ನಿರತವಾಸವು ನಮ್ಮದಿಲ್ಲಿಯೇ ಮರವಿದನು ನೋಡಲ್ಕೆ ನಾನಿಹೆನೆಂದು ತಿಳಿಯುವುದು. ಸುರತರುವ ಪೂಜಿಸುತ್ತಲಿದ ಶಂಕರ ಭುವನ ಕೈ ತರಲು ಅಲ್ಲಿಯೇ ಹರತ್ರಿಯಂಬಕನಹನು ಕೇಳ ಸಂಗಮೇಶ್ವರನು. ಭಕ್ತಿಯಲಿ ಪೂಜಿಸಿರಿ ಸಂಗಮದಾರ್ತಿಹರನಿಹ ಸಂಗಮೇಶ್ವರ. ಭಕ್ತಿಯಿಂದ ಪ್ರದಕ್ಷಿಣೆಯ ನೀವು ಮಾಡುವುದು ಬಳಿಕ ಮತ್ತೆ ಪೇಳುವೆನೊಂದು ಮಾತನು ಭಕ್ತರಿಗೆ ಸಂಗಮದ ರುದ್ರನು ವಿಸ್ತರಿಸೆ ಶ್ರೀಶೈಲ್ಯದೊಳಗಿಹ ಮಲ್ಲಿಕಾರ್ಜುನನೇ. ನಂದಿಕೇಶ್ವರನನ್ನು ಪೂಜಿಸಿ ಮುಂದೆ ನಡೆಯಿರಿ ಚಂಡಿಸ್ಥಾನಕ್ಕೆ ವಂದಿಸುತ ನಂದಿಯನು ಪುನರಪಿ ಸೋಮಸೂತ್ರಕ್ಕೆ. ಬಂದು ಪುನರಪಿ ನಂದಿಕೇಶನ ವಂದಿಸುತ ನಂತರದಿ ಚಂಡಿಯ ವಂದಿಸುವುದೈ ತಿರುಗಿ ಬರುವುದು ಸೋಮಸೂತ್ರಕ್ಕೆ. ತಿರುಗಿ ಬರುವುದು ನಂದಿಯಿದ್ದೆಡೆ ತಿರುಗಿ ಚಂಡಿಯ ಕಡೆಗೆ ಹೋಗುತ್ತ ತಿರುಗಿ ಬರುವುದು ಸೋಮಸೂತ್ರಕ್ಕೆ ಭಕ್ತಿ ಭಾವದಲ್ಲಿ. ತೆರೆದೊಳೀನಿ ಹರ ಪ್ರದಕ್ಷಿಣೆ ಭರದಿ ಮಾಡುತ್ತ 3 ಬಾರಿಗೆ ಹರನ ನೀಕ್ಷಿಸಬೇಕು ವೃಷಭಸ್ಥಾನದಿಂ ನೀವು. ಎಡದ ಕೈಯಲ್ಲಿ ವೃಷಭ ವೃಷಣವ ಹಿಡಿದು ತರ್ಜನಿ ಬೆರಳ್ಗುಂಟ ಮೃಡನ ವೃಷಭನ ಕೋಡ ಹಿಡಿಯುವುದು ಪೂಜೆ ನೋಡುವುದು. ಹಿಡಿದು ಸಮದೃಷ್ಟಿಯನು ನೋಡಲು ಪಡೆವನೈ ಧನ ಧಾನ್ಯ ಸಂಪತ್ ಮೃಡನು ಕೊಡುವನು ಪುತ್ರ ಪೌತ್ರಾದಿಗಳ ಸೌಖ್ಯವನು. ಕ್ರೋಶವರ್ಧದೊಳಿಹುದು ದಕ್ಷಿಣ ಕಾಶಿ ಪಾವನ ಪುಣ್ಯತರ ನಾಗೇಶ ಹೆಸರಿನ ತೀರ್ಥವಿದರಾಖ್ಯಾನ ಪೇಳುವೆನು. ಭೂಸುರನು ಕೇಳೋರ್ವನಿದ್ದ ಮಹೇಶ ಭಕ್ತನು ಸರ್ವ ಸಂಗದ ದೋಷರಹಿತನು ತಿರುಗುತ್ತಿದ್ದನು ಮರುಳನಂದದಲ್ಲಿ. ಆತ ಭಾರದ್ವಾಜ ಗೋತ್ರಜ ಮಾತನಾಡನು ಜನರ ಸಂಗಡವೀತನಿಹನು ಸದಾಶಿವಧ್ಯಾನದಲ್ಲಿ ತತ್ಪರನು. ಈತನಿಗೆ ಪ್ರತ್ಯಕ್ಷನಾದನು ಭೂತನಾಥನು ಮನದಿ ಹಿಗ್ಗುತ ಭೂತಳದಿ ತಿರುಗುವನು ದೇಹದ ಭಾನವಗಿಲ್ಲ. ಮರುಳನೆಂದೇ ತಿಳಿಯುತ್ತವನನು ನಿರತ ನಿಂದೆಯ ಮಾಳ್ಪರವನಿಗೆ ಇರುವರವನಿಗೆ ಬಂಧುಗಳು ಕೇಳಿಬ್ಬರೈ ನಿಜದೀ. ಕರೆವ ಹೆಸರೀಶ್ವರನು ಪರಮೇಶ್ವರನೆನುತ್ತಲಿ ಬಂಧುವಿಬ್ಬರು ತೆರಳುವುದಕ್ಕನುಕೂಲ ಮಾಡಲು ಕಾಶಿ ಕ್ಷೇತ್ರಕ್ಕೆ. ಬಂದು ಹುಚ್ಚನಿಗೆಂದರವರಾನಂದರಿಂದಲೇ ಕಾಶಿ ಯಾತ್ರೆಗೆ ಇಂದು ಹೊರಟೆವೋ ನಾವು ಬರುವಿಯೋ ನೀನು ನಮ್ಮೊಡನೆ. ಬಂಧುಗಳಿಗುತ್ತರವನಿತ್ತನು ಇಂದು ಮೌಳಿ ಸಮೀಪವಿರಲಿಕ್ಕೆ ನಿಂದು ನೋಡದೆ ಕಾಶಿ ಯಾತ್ರೆಯೊಳೇನು ಫಲವಿಹುದು. ಮಂದಮತಿಯವನಲ್ಲವೈ ಅವ ಮಂದಮತಿ ಎನ್ನುವರೆ ಮೂರ್ಖರು ಸಂದ ಬ್ರಹ್ಮಜ್ಞಾನಿಯಾತನಿಗೇನು ಹೇಳುವರು. ಬಂಧುಗಳು ಹಿಗ್ಗಿದರು ಕಾಶಿಯನೆಂದು ತೋರಿಪನಿಲ್ಲಿಯಾದರೆ ಮುಂದೆ ಸಾಯಾಸದಲ್ಲಿ ಯಾತ್ರೆಗೆ ಹೋಗಲಿಕ್ಕೇಕೆ ಎಂದು ಬಂಧುವಿಗೆಂದರಾಕ್ಷಣವಿಂದು ತೋರಿಸು ವಿಶ್ವನಾಥನ ಎಂದು ಹೇಳಲು ವಿಪ್ರ ಬ್ರಹ್ಮಜ್ಞಾನಿಯ ಕ್ಷಣಕ್ಕೆ
ಮಿಂದು ಗಂಗಾ ಸ್ನಾನ ತೀರಿಸಿ ಬಂದನೈ ಮೇಲಕ್ಕೆ ಧ್ಯಾನದೊಳಿಂದು ಶೇಖರನನ್ನು ಭಿನ್ನಯಿಸಿದನು ಮೋದದಲ್ಲಿ. ನಿತ್ಯ ವಿಶ್ವೇಶ್ವರನ ದರ್ಶನ ನಿತ್ಯ ಗಂಗಾ ಸ್ನಾನವನು ನೀನಿತ್ತು ಸಲಹಲು ಬೇಕೆನುತ ಭಿನ್ನಯಿಸಿದನು ಶಿವಗೆ. ಕೃತ್ತಿವಾಸನು ಭೋಳನಿಹನ ಭಕ್ತಿಪೂರ್ವಕ ಬೇಡಲಾತಗೆ ಕ್ಷೇತ್ರವಾಯಿತು ಕಾಶಿಯಲ್ಲಿಯೇ ಚೋದ್ಯವೇನೆಂಬೆ. ಹುಟ್ಟಿದನು ವಿಶ್ವೇಶನಲ್ಲಿಯೇ ಹುಟ್ಟಿದುದು ಮಣಿಕರ್ಣಿಕೆಯು ಉತ್ಕೃಷ್ಟತರದಲ್ಲಿ ಕ್ಷೇತ್ರವಾಯಿತು ಕಾಶಿ ದಕ್ಷಿಣದಿ. ಹುಟ್ಟಿತಲ್ಲಿಯೇ ತೀರ್ಥಕುಂಡವು ಹುಟ್ಟಿದುದು ಭಾಗೀರಥಿಯು ಮೇಣಿಷ್ಟ ತೀರ್ಥವಿದಾಯ್ತು ವಿಪ್ರನ ತೇಜವೇನೆಂಬೆ. ಕಂಡರ ಬಂಧುಗಳು ಕಾಶಿಯ ಕುಂಡದೊಳಗಿಹ ಚಿನ್ನವೆಲ್ಲವ ಕಂಡು ಹೊಗಳಿದರಾಗ ಬಂಧುವು ಜ್ಞಾನಿ ತಾನೆಂದು. ಕಂಡು ಬಂಧುಗಳನ್ನು ನುಡಿದನು ಕಂಡಿರೈ ವಿಶ್ವೇಶ ಕಾಶಿಯ ಮಂಡಳವೇ ನೀವಿಲ್ಲಿ ಬಂತೆ ನಿಜದಿ ಮನದೊಳಗೆ. ನಮ್ಮ ವಂಶೋದ್ಭವರಿಗಿದುವೇ ನಿರ್ಮಲದ ಸುಕ್ಷೇತ್ರ ಕಾಶಿಯು. ನಮ್ಮ ವಂಶಕ್ಕೆ ಕಾಶ್ರೀ ಯಾತ್ರೆಯ ಅಗತ್ಯ ಬೇರಿಲ್ಲ. ನಿಮ್ಮ ಮನಕ್ಕೆ ಪ್ರಶಸ್ತವಾದರೆ ಸುಮ್ಮನ ಪಂಢರಿಗೆ ನಡೆಯಿರಿ. ನಮ್ಮದಿಹುದಾರಾಧ್ಯ ದೈವತ ಪುಂಡಲಿಕ ವರದ. ವರುಷ ವರುಷಕ್ಕೆ ನೀವು ಪಂಢರಪುರಕ್ಕೆ ಕಾರ್ತಿಕಿ ಯಾತ್ರೆ ಮಾಡ್ಪುದು. ಕರೆಯಿರೆನ್ನನು ಮುಂದೆ ಹೆಸರನು ಪೇಳ್ವೆ ಗೋಸಾವಿ. ಪರಿಯೊಳಿ ಸ್ಥಳದಲ್ಲಿ ವಿಶ್ವೇಶ್ವರನ ಕಾಶಿಯ ಜನ್ಮವಾಯಿತು. ಧರಿಸದಿರಿ ಸಂಶಯವ ಕಾಶಿಯದಿದುವೆ ಪ್ರತ್ಯಕ್ಷ. ಗುರುವು ಪೇಳಿದ ತೆರದಿ ಸ್ನಾನವ ಭರದಿ ತೀರಿಸಿ ಕಾಶಿ ತೀರ್ಥದಿ ತೆರಳಿದರು ಮುಂದಕ್ಕೆ ಪಾಪ ವಿನಾಶವಿದ್ದೆಡೆಗೆ. ದುರಿತ ಬಹುವಿಹುದೆಂದು ಭಗಿನಿಯ ಕರೆದು ಶ್ರೀ ಗುರುನಾಥ ಪೇಳಿದ ಅರುಹುವೆನು ತವ ದೋಷ ಕೇಳವು ಭಗಿನಿ ಪ್ರೇಮದಲ್ಲಿ. ಚರಣ ಕೆರಗುತ ತಂಗಿ ನುಡಿದಳು ಅರಿವು ಎನಗಿನ್ನೆಂತು ಹಿಂದಿನ ದುರಿತಗಳ ನಾನರಿಯೇ ಮೂಢಳು ಜ್ಞಾನವೆನಗಿಲ್ಲ. ಗುರುವರನೆ ನೀ ಜ್ಞಾನ ಜ್ಯೋತಿಯು ಕರುಣದಿಂದೆನಗರುಹು ಹಿಂದಿನ ದುರಿತಗಳ ಪರಿಹಾರ ಮಾಡುವ ಪರಿಗಳೆಲ್ಲವನು. ವಿನಯದಿಂದಲೇ ಗುರುವು ನುಡಿದನು ಮನದಿ ಯೋಚಿಸಿ ನೋಡು ಹಿಂದಿನ ಜನುಮದಲ್ಲಿ ಮಾರ್ಜಾರ ಹತ್ಯೆಯ ಪಾಪ ದೊರೆತಿಹುದು. ಮನೆಯೊಳಗೆ ಮಾರ್ಜಾರಿಯದು ಗರ್ಭಿಣಿಯು ಮರಿಗಳ ನಿಡಲು ಮಡಿಕೆಯ ಮನದೊಳರಿವಿಲ್ಲದಲೆ ತುಂಬಿದೆ ನೀರಿನಿಂದದನು. ನೀರಿನಿಂದಲೇ ತುಂಬಿ ಮಡಿಕೆಯ ನೇರಿಸಿದೆ ಒಲೆ ಮೇಲೆ ಮರಿಗಳ ಹಾರಿದವು ಪ್ರಾಣಗಳ ಮರಿಗಳು ಇದ್ದವೈಯಲ್ಲಿ. ನಾರಿ ರತ್ನಾಬಾಯಿ ಗುರುವಿನ ಚಾರು ವಚನವ ಕೇಳಿ ಅಂಜಿಕೆ ಯೂರಿದುದು ಮನದಲ್ಲಿ ತೋರಿತು ಕುಷ್ಠ ಬಿಳುಪಾಗಿ. ಭೀತಳಾದಳು ಮನದಿ ರತ್ನೆಯು ಮಾತನೆಂದಳು ಶ್ರೀ ಗುರುವಿಗಿದ ಭ್ರಾತನೇ ಗುರುರಾಯ ಕರುಣಿಸು ಭಗಿನಿ ನಾನಿನ್ನ. ಪಾತಕಂಗಳ ಪರಿಹರಿಸಲಿ ಭೂತಳದಿ ಹೋಗುವರು ಕಾಶಿಯ ಯಾತ್ರೆಗಾಗಿಯೇ ನಾನು ಬಂದೆನು ನಿನ್ನ ದರ್ಶನಕ್ಕೆ. ದೋಷರಾಶಿಯನೆಲ್ಲ ನೀ ನಿರ್ದೋಷ ಮಾಡುವಿ ಎಂದು ಮನದಲ್ಲಿ ಆಶೆಯಾಯಿತು ಸಲಹೋ ಎನ್ನಾಶಯನು ಮೆನ್ನಣ್ಣ. ಈ ಸುಪರಿಯಲಿ ವಿನಯದಿಂದ ವಿಶೇಷ ಭಿನ್ನ ಮಾಡಲಾಕ್ಷಣ ದೋಷಹರ ಶ್ರೀ ಗುರುವು ನುಡಿದನು ಭಗಿನಿಗುತ್ತರವ.
ಬರುವ ಜನುಮದಿ ಪಾಪ ಫಲಗಳ ನಿರದೆ ಭೋಗಿಪೆನೆಂದು ದೃಢ ಮನವಿರಲು ನಿನ್ನಯ ಕುಷ್ಟವನು ಹರಿಸುವೆನು ನಾನೀಗ. ತಿರುಗಿ ಪ್ರತ್ಯುತ್ತರವನಿತ್ತಳು ಗುರುವೆ ನಾ ಬಹು ಜನ್ಮ ಜನ್ಮಾಂತರದಿ ಬಳಲಿದೆ ಮೋಕ್ಷ ಪದವಿಯ ಕೊಟ್ಟು ಸಲಹೆನ್ನ. ಚರಣಗಳನ ಪಿಡಿದೆ ನಿನ್ನಯ ಮರಣ ಜನನದ ಪರಿಯು ಸಾಕಿದು ದುರಿತ ರಾಶಿಯ ನಾಶ ಮಾಡುವ ಚರಣ ನೋಡಿದೆನು. ಬರುವ ಜನುಮಕ್ಕೆ ಬೀಡ ಬೀಜವು ದುರಿತ ಫಲವನು ನೀ ಬಿಡುವೆ ಭೋಗಿಸಿ ಕರುಣೆಯಣ್ಣಗೆ ಇಲ್ಲದಿರೆ ನಾ ಮಾಡಬೇಕೇನು. ಗುರುವು ಕರುಣಾವಚನ ಕೇಳುತ್ತಲರುಹಿದನು ರತ್ನಾಯಿಗಾಕ್ಷಣ ಇರುವುದಿದು ಮುಂದಕ್ಕೆ ಪಾಪ ವಿನಾಶ ತೀರ್ಥಕಣ. ಭರದಿ ಸ್ನಾನವ ಮಾಡು ನಿನ್ನಯ ದುರಿತ ದೋಷವು ಸುಟ್ಟು ಹೋಗುವುದಿರದೆ ನಿಜವಿದು ನೋಡದೆಂದನು ಗುರುವು ನಸುನಗುತ್ತ. ನಿತ್ಯವಿಲ್ಲಿಯೇ ಸ್ನಾನ ಮಾಡಲು ಸಪ್ತ ಜನ್ಮದ ಪಾಪ ಸುಡುವುದು ಮತ್ತೆ ಸಂಶಯವೇಕೆ ನೋಡನುಭವದ ನೀಕ್ಷಣದಿ. ಇತ್ತಲಿ ಪರಿ ಗುರು ನುಡಿಯೇ ಪ್ರತಿನಿತ್ಯ ಮೂರ್ತಿನ ಸ್ನಾನ ಮಾಡಲು ಎತ್ತ ಹೋಯಿತು ಪಾಪ ರತ್ನೆಯ ಕುಷ್ಟ ಪೋದುದಲ. ನಾಮಧಾರಕ ಕೇಳು ಶಿಷ್ಯ ಶಿರೋಮಣಿಯೇ ನಿಜವಾಗಿ ಪೇಳುವೆ ರಾಮಣೀಯಕ ಕಲ್ಪನೆಯ ಕಥೆಯಲ್ಲ ಸುಳ್ಳಲ್ಲ. ಈ ಮಹಾತ್ಮೆಯ ನಿನ್ನ ದೃಷ್ಟಿಯ ಸೀಮೆಯಿಂದಲೇ ನೋಡಿದೆನು ಎನ್ನುತ್ತಾ ಮಹಾತುಮ ಸಿದ್ಧನೆಂದನು ನಾಮಧಾರಕಗೆ. ನೋಡಿದಳು ರತ್ನಾಯಿ ತೀರ್ಥದ ಗೂಢ ಮಹಿಮೆಯ ಸ್ನಾನ ಮಾಡಿ ಸಗಾಢದಿಂದಲಿ ವಾಸಿಸಿದಳ ಮಠದಿ ಗುರುವರನ. ನೋಡಿ ಮುಂದಕ್ಕೆ ಕೋಟಿ ತೀರ್ಥವು ರೂಢಿಯಲಿ ಪ್ರಖ್ಯಾತವಿರುವುದು ನೋಡಿರೆಂದನು ಮುದದಿ ಶ್ರೀ ಗುರು ಶಿಷ್ಯ ವೃಂದಕ್ಕೆ. ಧರಣಿಯೊಳಗಿಹ ಸರ್ವ ತೀರ್ಥಗಳಿರುವವೀ ತೀರ್ಥದಲ್ಲಿ ನೋಡಲು ತರುಣಿ ಸೋಮಗ್ರಹಣ ಕಾಲದಿ ಭಕ್ತಿ ಭಾವದಲ್ಲಿ ಇರದೆ ಪೌರ್ಣಿಮೆ ಸಂಕ್ರಮಣದಲ್ಲಿ ಮೆರೆದ ಅಮಾವಾಸ್ಯೆಯಲಿ ಪ್ರತಿಪದೆಗಿರದೆ ಸ್ನಾನವ ಮಾಡಬೇಕೀ ಕೋಟಿ ತೀರ್ಥದಲ್ಲಿ. ವರುಷ ವರುಷಕ್ಕೆ ಧೇನುವನಲಂಕರಿಸಿ ಸ್ವದ್ವಿಪ್ರನಿಗೆ ದಾನವನಿರದೆ ಮಾಡಲು ಕೋಟಿ ಗುಣಫಲವಿಹುದು ದಾನದಲ್ಲಿ. ವಿರಚಿಸಲು ದಾನವನು ಫಲವದು ನಿರುಪಮವು ಕೇಳ್ದಾನವಂದಕ್ಕೆ ಬರುವುದ ಗಣಿತ ಫಲವು ಹೆಸರಿಗೆ ತಕ್ಕ ಫಲವಹುದು. ಮುಂದೆ ಮೆರೆವುದು ರುದ್ರಪದಗಯೆ ಎಂದು ಪೇಳ್ಬರು ಸಪ್ತಪದವಿದು ವಂದಿಸಿರಿ ನೀವು ಭಕ್ತಿ ಭಾವದಿ ರುದ್ರಪದಕ್ಕಿಲ್ಲಿ. ಚಂದದಿಂಗಯಲ್ಲಿ ಮಾಡುವ ಬಂಧುರದ ಕರ್ಮಗಳ ನಿಲ್ಲಿಯೇ ಮಿಂದು ಮಾಡಲು ಕೋಟಿ ಜನ್ಮದ ಪಾಪ ಸುಡುವುದಲ. ಭಾಸಿಸುವುದಾ ಚಕ್ರತೀರ್ಥ ವಿಶೇಷಬಹುದೈ ಪುಣ್ಯವದರಲಿ ಕೇಶವನು ವಾಸಿಪನು ಸನ್ನಿಧಿಯಲ್ಲಿ ಮೇಣದರ. ಭಾಸಿಪುದು ಕೇಳ್ತೀರ್ಥಪತಿತಗೆ ಕೇಶವ ಸ್ನಾನದಲ್ಲಿ ಪುಣ್ಯದ ರಾಶಿ ಬರುವುದು ದ್ವಾರಕಾ ಸಮವಿಹುದು ದಕ್ಷಿಣದಿ. ಅಸ್ಥಿಗಳು ತೀರ್ಥದಲ್ಲಿ ಬೀಳಲು ವಿಸ್ತರಿಸುವು ಚಕ್ರದಂದದಿ ಭಕ್ತಿಭಾವದಿ ಸ್ನಾನ ಮಾಡಲು ಪುಣ್ಯ ಬಹುವಿಹುದು. ವಿಸ್ತರಿಸಲಿ ಪರಿಯೊಳಗುರು ಶಿಷ್ಯರೊಂದೇ ಭಾವದಲ್ಲಿ ಪವಿತ್ರ ತೀರ್ಥದಿ ಸ್ನಾನ ಮಾಡಿದರಾಗಬೋಧದಲ್ಲಿ. ಮುಂದೆ ಮನ್ಮಥ ದಹನ ತೀರ್ಥವು ಚಂದದಿಂದಲಿ ಪೂರ್ವ ಭಾಗಕ್ಕೆ ಕಂದೆರೆದು ನೋಡಿದರೆ ಗೋಕರ್ಣದ ಸಮಾನವದು.
ಮುಂದೆ ಕಲ್ಲೇಶ್ವರನು ರಂಜಿಪನೆಂದು ಶೇಖರ ಮಾಬಳೇಶ್ವರ ಎಂದು ತಿಳಿಯಿರಿ ಭೇದ ಭಾವವನೆಣಿಸದಲೆ ಮನದಿ. ಸ್ನಾನ ಮನ್ಮಥ ದಹನ ತೀರ್ಥದಿ ಧ್ಯಾನ ಕಲ್ಲೇಶ್ವರನ ಮೂರ್ತಿಗೆ ಸ್ನಾನ ಪೂಜಾ ಫಲದೊಳಷ್ಟೈಶ್ವರ್ಯ ಸಂಪ್ರಾಪ್ತಿ. ಮಾನನಿಧಿಗಳೇ ಕೇಳಿ ಶ್ರಾವಣ ಸ್ನಾನ ಮಾಡಲು ಕಾರ್ತಿಕದಿ ಬಹುಮಾನದಲ್ಲಿ ಮಾಡಿದರೆ ದೀಪಾರಾಧನೆಯು ಮುದದಿ. ದೊರೆಯುವುದು ಬಹು ಪುಣ್ಯವದರಿಂದರುಹುತಿ ಪರಿಶಿಷ್ಯರಿಗೆ ಗುರುವರನು ಸಂತೋಷವನು ಮನದಲ್ಲಿ ಮಾಡಿದನು ನಿಜದಿ. ಅರಿಯುವಂದದಿ ತೀರ್ಥ ಮಹಿಮೆಯ ನರುಹಿದನು ಗುರುವರನ ಕರುಣದೆ. ಧರೆಯೊಳಾದೆವು ಧನ್ಯರಿಂದೀ ತೀರ್ಥದಲ್ಲಿ ಮಿಂದು. ಪರಮ ಪಾವನ ಸಕಲ ತೀರ್ಥಗಳಿರಲು ಮನೆಯ ಸಮೀಪ ದೂರಕ್ಕೆ ತೆರಳುವುದು ಮೇಣೇಕೆ ಯಾತ್ರೆಯೊಳೇನು ಫಲವಿಹುದು. ಗುರುಚರಣ ಸನ್ನಿಧಿಯ ತೀರ್ಥದ ಪರಮ ಮಂಗಳ ಧಾಮವದರೊಳು ಭರಿತ ವಿಹನೈ ಸರ್ವ ತೀರ್ಥಗಳೆಂದನಾ ಸಿದ್ಧ. ಮಿಂದು ತೀರ್ಥಗಳೆಂಟರಲಿ ತಾಮಿಂದು ಗುರುವರ ಮಠಕ್ಕೆ ತೆರಳಿದ ಅಂದಿನುತ್ಸವವೇನ ಪೇಳುವೆ ಮಠದಿ ಗುರುವರನ. ಮಂದಿಗೂಡಿತು ವಿಪ್ರರೆಲ್ಲರೂ ಬಂದು ಸಂತರ್ಪಣೆಯ ನಡೆಸಿದರಿಂದು ಧರನೆ ಗುರುವು ವಿಷ್ಣು ಸ್ವರೂಪನಿರುವನಲ. ಶ್ರೀ ಗುರು ದತ್ತಾತ್ರೇಯಾರ್ಪಣಮಸ್ತು. ಶುಭಂ ಭವತು. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.